ಈ ಸಲ ಕಪ್ ನಮ್ದಾಯ್ತು. ಈ ಸಲ ಕಪ್ ನಮ್ದಾಯ್ತು. ಥ್ಯಾಂಕ್ ಯು ಗಣೇಶ. ನಂಗೆ ಈ ಕಾರ್ಡ್ ತುಂಬಾ ನೆನಪಿಗೆ ಬರ್ತಿತ್ತು. ಗಣೇಶ ಹೇಳಿದ್ದು, ಗಣೇಶ ಈ ಸಲ ಕಪ್ ನಮ್ದೇ ಅಂದಿದ್ಯಾ. ಆದ್ರೆ ತುಂಬಾ ಬೇಜಾರು ಆಯ್ತು. RCB ಕಪ್ ಈ ವರ್ಷ ಗೆದ್ದಿದ್ದು. ಯಾಕೆಂದ್ರೆ ವಿರಾಟ್ ಅವರೇ ಕ್ಯಾಪ್ಟನ್ ಆಗಿದ್ದಾಗ ಗೆದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಏನೋ ಹೇಳ್ತಾರಲ್ಲ, ಆ ಶ್ರಮ ಪಡೋದು ಯಾರೋ, ಹೆಸರು ತಗೊಳ್ಳೋದು ಯಾರು ಅಂತ. ಸೊ ಇರ್ಲಿ, ಕೆಲವ್ರಿಗೆ ಏನ್ ಮಾಡೋದು, ಶ್ರಮ ಪಟ್ರು ಅದೃಷ್ಟ ಇರೋದಿಲ್ಲ, ಲಕ್ ನಮ್ ಸೈಡ್ ಕೆಲಸತಿ ಇರೋದಿಲ್ಲ. ಬನ್ನಿ ಜಾಸ್ತಿ ತಲೆ ತಿಂದಿರಾ. ಗಣೇಶ ಏನ್ ಹೇಳ್ತಾರೆ ನೋಡೋಣ. ಗಣಪತಿ ಬಪ್ಪ ಮೌರ್ಯ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಓಂ ಮೆಡಿಟೇಷನ್ ಮಾಡಿ ಅಂತ ಇದೆ. ಎಸ್, ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ನಿಮ್ಮ ಲೈಫಿಗೆ ಅಂತ ಇದೆ. ಇನ್ನೊಂದು ಹೊಸ ಶುರುನ ಮಾಡ್ತೀರಾ. ಸಂಗೀತಕ್ಕೆ ಸೇರುವಂತ ಸಾಧ್ಯತೆಗಳು ಕೂಡ ಇದೆ. ಸಂಗೀತಕ್ಕೆ ಸೇರುವಂತ ಸಾಧ್ಯತೆಗಳು ಕೂಡ ಇದೆ. ಸಂಗೀತ ಕಲಿತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳನ್ನ ಮಲಗಿಸಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಗಣೇಶ. ನಿಮ್ಮ ಶತ್ರುಗಳನ್ನ ಮಲಗಿಸಿ ಬಂದಿದ್ದೀನಿ ಅಂತ. ಜೊತೆಗೆ ನಿಮ್ಮ ಹಳೆ ಶತ್ರುಗಳು ಸ್ವಲ್ಪ ಆಕ್ಟಿವ್ ಆಗಿದ್ರು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವ್ರ ಕಡೆ ಕೂಡ ಗಮನನ ಕೊಟ್ಟಿದ್ರಿ ಅಂತ ಅನ್ಸುತ್ತೆ. ಹಾಗಾಗಿ ಗಣೇಶ, ಅವ್ರನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀನ್ ಯಾಕೆ ಚಿಂತೆ ಮಾಡ್ತೀಯ, ನಿನ್ ಮನ್ಸಲ್ಲಿ ಭಕ್ತಿ ಕೊಡು, ರೆಸ್ಟ್ ಮಾಡು, ಚೆನ್ನಾಗಿ ನಾನು ಪೂಜೆ ಮಾಡು, ಇಷ್ಟೇ ಕೇಳ್ತಾ ಇರೋದು. ಯಾಕೆ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ, ಆ ಪೂಜೆ ಮಾಡಿದ ತಕ್ಷಣನೇ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಒಂಥರ ರಿಜ್ಯೂನೇಟ್ ಆದಂಗೆ ಆಗುತ್ತೆ. ಆ ಕಾರಣಕ್ಕಾದ್ರೂ ಪೂಜೆ ಮಾಡ್ಕೊಳ್ಳಿ. ಓಕೆ. ಕಾಲಿನ ಆರೋಗ್ಯ, ಕೈಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಐ ಯಾರ್ದು ಆಕ್ಟಿವೇಟ್ ಆಗ್ತಾ ಇದೆ. ತಲೆಗೆ ಹೆಲ್ಮೆಟ್ ಧರಿಸಿ ಅಂದ್ರು, ಧರಿಸ್ಲಿಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದೀರಾ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಬುಗುಡಿ ಚುಚ್ಚಿಸ್ಕೊಳ್ತಾರೆ, ಕಿವಿ ಮೇಲೆ ಬರುತ್ತಲ್ಲ ವಾಲೆ, ಅದನ್ನ ಚುಚ್ಚಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ ಮಗು, ಚಿಂತೆ ಮಾಡಬೇಡ, ಆದ್ರೂ ಸ್ವಲ್ಪ ಹುಷಾರಾಗಿರು ಅಂತ ಗಣೇಶ ಹೇಳ್ತಿದ್ದಾರೆ. ಸ್ವಲ್ಪ ಗಣೇಶ ಎಮೋಷನಲ್ ಆಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಗಣೇಶನ್ ಮುಂದೆ ಕೂತ್ಕೊಂಡು ನನ್ನಿಂದೇನಾದ್ರು ತಪ್ಪಾಗಿದ್ರೆ ಕ್ಷಮಿಸು ಗಣೇಶ, ನಿನ್ನ ಆಶೀರ್ವಾದ ಹೀಗೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಚಿನ್ನದ ಡಾಬು ಅಥವಾ ಚಿನ್ನದ ಉದಾರ ಏನೋ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪರ್ಪಲ್ ಅಥವಾ ರೆಡ್ ಅಥವಾ ಎಲ್ಲೋ, ಕರ್ನಾಟಕಕ್ಕೆ ಏನೋ ಒಂದು ವಿಶೇಷವಾದಂತಹ ಗೌರವ ಸಲ್ಲೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕರ್ನಾಟಕದ ಬಾವುಟಕ್ಕೆ ಏನೋ ವಿಶೇಷವಾದಂತಹ ಸ್ಥಾನಮಾನ ದೊರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಗಣೇಶನ ಆಶೀರ್ವಾದ ಇನ್ನ ಹೆಚ್ಚಿನ ಮಟ್ಟಿಗೆ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ವಿಶೇಷವಾದಂತಹ ಟ್ಯಾಟೂನ ಹಾಕಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸಿ ಅನ್ನುವಂಥದ್ದು ಇದೆ. ದೇವರಿಗೆ ಹಣ್ಣುಗಳನ್ನ ಇಟ್ಟು ಪೂರ್ಣ ಫಲನ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲೇನಿದೆ ಅಂದ್ರೆ, ನಿಮ್ಮ ಮನೇಲಿ ಪೂಜೆ ಮಾಡಿದಿರ ದೇವ್ರಿಗೆಲ್ಲಾನು ಇಟ್ಟು, ನಿಮ್ಮ ಪೂಜೆನ ಕದ್ಕೊಂಡೋಗಿ ಯಾರೋ ಅವ್ರ ಮನೆ ಪೂಜೆಗೆ, ಅವ್ರ ಮನೆ ದೇವರಿಗೆ ಅದನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಆ ಥರದ ಎನರ್ಜಿ ಇದೆ. ಗೊತ್ತಿಲ್ಲ ಇದು ಹೇಗ್ ಸಾಧ್ಯ ಅಂತ, ಬಟ್ ಆ ಥರದಿದೆ. ನಿಮ್ಮ ಪೂಜೆ ನಿಮ್ಮ ದೇವರಿಗೆ ಮಲಗಿಸ್ಬಿಟ್ಟಿದ್ದಾರೆ, ಸೊ ಅವರ ಮನೆಯ ದೇವರಿಗೆ ನಿಮ್ಮ ಪೂಜೆ ಎಲ್ಲ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಗ್ರೋತ್ ಮಾಡ್ಕೊಳ್ಳಿ, ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ, ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಸ್ಪೆಷಲಿ ನಾಲಿಗೆಯ ಒಂಚೂರು ಏನಾದ್ರು ನಾಲಿಗೆಗೆ ಗುಳ್ಳೆ ಗಿಳೆ ಆಗಿದ್ರೆ ಚೆನ್ನಾಗಿ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ENT, ಈ
ENT ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ವಾಟ್ ಈಸ್ ENT? ಇಯರ್, ನೋಸ್ ಅಂಡ್ ಟಂಗ್. ಓಕೆ, ದುಡ್ಡು ಬರುತ್ತೆ ಇನ್ನು 45 ದಿನಗಳಲ್ಲಿ ಅಥವಾ 45 ಗಂಟೆಗಳಲ್ಲಿ ಅಥವಾ 45 ವಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಬರುತ್ತೆ. ಮತ್ತೆ ಏನೋ ಒಂದು ಆಸೆ ಪಡ್ತಿದ್ರಲ್ಲ ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನೀವೇನು ಆಸೆ ಪಡ್ತಿದ್ರೋ ಅದು ಸಿಗುತ್ತೆ ಅನ್ನುವಂಥದ್ದು ಇದೆ. ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎರಡು ಆಪ್ಷನ್ ಇದೆ. ಒಂದು ಇಲ್ಲ ನೀವು ಸಿಂಗಲ್ ಆಗಿ ಇರ್ತೀರಾ, ಇಲ್ಲ ನೀವು ಮ್ಯಾರೇಜ್ ಆಗಿ ಕಮಿಟೆಡ್ ಆಗ್ತೀರಾ, ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎರಡು ಬೆನಿಫಿಟ್ ಇದೆ ಅಂತ ಕೂಡ ಹೇಳ್ತಾ ಇದೆ. ಸೊ ಮ್ಯಾರೇಜ್ ಆದ್ರೆ ನಿಮ್ಮ ವಂಶ ವೃದ್ಧಿ ಆಗತ್ತೆ, ನಿಮ್ಮ ರಿಲೇಶನ್ಶಿಪ್ ಗ್ರೋತ್ ಆಗತ್ತೆ, ಭಯ ಬೇಡ, ಮ್ಯಾರೇಜ್ ಆದ್ಮೇಲೆ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಹೊಸ ಕಾಲುಂಗುರ ಕಾಲ್ಗೆಜ್ಜೆ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೂ ಮುತ್ತಿನ ಹಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಗಿಫ್ಟ್ ಬರಬಹುದು ಅಥವಾ ನೀವೇ ತಗೊಳ್ಬಹುದು, ಎರಡು ಸಾಧ್ಯತೆಗಳು ಇದೆ. ಜೊತೆಗೆ ದೇವರಿಗೆ ಮೋದಕನ ಕೊಡಿ, ನೈವೇದ್ಯ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ರೆಡ್ ಕಲರ್ ಸ್ಟೋನ್ ಅಲ್ಲಿ ಏನೋ ಬಳೆ ಮಾಡಿಸ್ತಿರೋ, ರಿಂಗ್ ತಗೊಳ್ತಿರೋ, ಏನೋ ಗೊತ್ತಿಲ್ಲ, ಆ ಥರದ್ದೇನೋ ರೆಡ್ ಸ್ಟೋನ್ ಅಲ್ಲಿ ಮಾಡ್ತೀರಾ ಅನ್ನುವಂಥದ್ದು. ಸೊ ಗಣೇಶನಿಗೆ ದಾಳಿಂಬೆ ಹಣ್ಣನ್ನ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಗ್ರಹಗತಿಗಳು ನಿಮ್ ಫೇವರ್ ಅಲ್ಲಿ ಇರ್ಲಿ, ಫೇವರ್ ಅಲ್ಲಿ ಇಲ್ದಿರ ಇರ್ಲಿ, ಎಲ್ಲವನ್ನು ಕೂಡ ಗಣೇಶ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಬೆರಳುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಗಣೇಶ ನೋಡ್ತಿದ್ದಾರೆ, ಎಲ್ಲಾರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀರಿನಲ್ಲಿ ಏನು ಬಾಂಬ್ ಸ್ಫೋಟದಿತ್ತು ಅದು ಇವಾಗ ತುಂಬಾ ದಿನ ಆಗಿದ್ರಿಂದ ಅದು ತಾನಾಗೆ ಮೇಲಿ ತೇಲಿ ಬರುತ್ತೆ, ಅವಾಗ ಅದನ್ನ ಹುಷಾರಾಗಿ ಡಿಸ್ಪೋಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ದೊಡ್ಡ ಗಣೇಶನ ವಿಗ್ರಹ ಕೆತ್ತನೆ ಮಾಡ್ತಾರೆ, ಶಿಲೆ ಹುಡುಕ್ತಾರೆ, ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಧ್ಯಾನದ ಮುಖೇನ ಗಣೇಶನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ, ನೀವು ನಂಬಿರುವಂತ ಶಕ್ತಿ ಗಣಪತಿ ಸ್ವಲ್ಪ ದುಃಖದಲ್ಲಿ ಇದ್ದಾರೆ, ಏನೋ ಬೇಜಾರಾಗಿದೆ ಅವರಿಗೆ ಅನ್ನುವಂಥದ್ದು ಇದೆ. ಯಾಕೆ ಬೇಜಾರಾಗಿದ್ದಾರೆ ನೋಡಿ ಅನ್ನುವಂಥದ್ದು ಇದೆ. ಎರಡನೇ ವಿಚಾರ, ನಿಮ್ಮ ಪೂಜೆ ಪುನಸ್ಕಾರಗಳು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತಲುಪದೇ ಇರೋದ್ರಿಂದ ಅವರು ಗಣೇಶನಿಗೆ ನಿಮ್ಗೆ ಹೆಚ್ಚು ಸಹಾಯ ಮಾಡೋದಕ್ಕೆ ತೊಂದರೆ ಆಗ್ತಿದೆ, ಅಡ್ಡಿ ಆಗ್ತಿದೆ ಅನ್ನುವಂಥದ್ದು ಇದೆ. ಮೂರನೇದು, ಗಣೇಶ ನಿಮ್ಗೆ ಏನೇ ಹೇಳಕ್ ಬಂದ್ರು ಅದು ನೀವು ಸ್ವೀಕಾರ ಮಾಡ್ತಿಲ್ಲ, ಅದ್ರ ಕಡೆ ಗಮನ ಕೊಡ್ತಿಲ್ಲ ಅನ್ನುವಂಥ ಬೇಜಾರಿದೆ. ಏನು ಸೂಚನೆ ಕೊಡ್ತಿದ್ದಾರೆ, ಏನ್ ಸಲಹೆ ಕೊಡ್ತಿದ್ದಾರೆ ಅಥವಾ ಮಾರ್ಗದರ್ಶನ ಕೊಡ್ತಿದ್ದಾರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಇಲ್ಲ, ಇಲ್ಲಿ ಅದ್ರ ಕಡೆ ಗಮನ ಕೊಡ್ತಿಲ್ಲ ಅಥವಾ ಕೇಳಿಸ್ಕೊಂಡ್ರು ಅದು ನಿಮ್ಗೆ ಮರ್ತು ಹೋಗ್ತಿದೆ ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನ ನೀವು ಇನ್ನೊಂಚೂರು ಎಫರ್ಟ್ ಹಾಕ್ಬೇಕು ನೀವು, ಆ ತರ ಇದೆ. ಜೊತೆಗೆ ನೀವು ಧ್ಯಾನ ಕೂತಾಗ ತುಂಬಾ ಡಿಸ್ಟರ್ಬ್ ಆಗ್ತಿದೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ. ಧ್ಯಾನ ಕೂತಾಗ ಸರಿಯಾಗಿ ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನನ ಮಾಡಿ, ಏಕಾಗ್ರತೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ. ಸುಮ್ನೆ ಮಲ್ಕೊಂಡ್ ಮಲ್ಗೇ ಬಿಡ್ತೀರಾ, ಮಲ್ಗದ್ ಸಾಕು ಮಲ್ಗಿದ್ದು. ಇನ್ನೆದ್ದಿ ಏನಾದ್ರೂ ಸಾಧಿಸೋ ಕಡೆ ಗಮನನ ಕೊಡಿ, ಸಿದ್ಧಿ ಬುದ್ಧಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನಿಮ್ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಿದೆ, ಬರೀರಿ, ಓದಿ, ಏನೋ ಒಂದ್ ಸಾಧನೆ ಮಾಡಕ್ ಆಗಿಲ್ಲ ಅಂದ್ರು ಏನೋ ಒಂದಾದ್ರೂ ಮಾಡಿ. ಮಲ್ಕೊಂಡ್ ಟೈಮ್ ವೇಸ್ಟ್ ಮಾಡಬೇಡಿ, ಈ ಗೋಲ್ಡನ್ ಟೈಮ್ ಮತ್ತೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಯಾರು ಇಲ್ಲಿ ಸಸ್ಯಶಾಸ್ತ್ರನ ಕಲಿತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರಯಾಣ ಹೋಗ್ತಾ ಇದ್ದೀರಾ, ನಿಮ್ಮ ದುಡ್ಡು ಕೂಡ ನಿಮ್ಗೆ ಸಿಗುತ್ತೆ, ನೀವು ಆಸೆ ಪಟ್ಟಿದ್ದು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಪ್ರಮುಖವಾದಂತಹ ವ್ಯಕ್ತಿ ನಿಮ್ ಜೀವನಕ್ಕೆ ಸಿಗ್ತಾರಾ ಇಲ್ವಾ ಅಂದ್ರೆ ಸೊ ಸಿಗ್ತಾರೆ. ನಿಮ್ಮ ಎಕ್ಸ್ ವಿಚಾರಕ್ಕೆ ಬರೋದಾದ್ರೆ ನೋ ನೋ ನೋ, ಓಕೆ, ಅಲ್ಲಿಂದ ನಿಮ್ಗೆ ಯಾವುದೇ ಒಂದು ಹಿತವಾದ ವಿಚಾರಗಳು ಸಿಗೋದಿಲ್ಲ.
ಏನೋ ಒಂದು ಕೆಲಸ ಡೌಟ್ ಅಲ್ಲೇ ಶುರು ಮಾಡಿದಿರ ಅದು ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದು ಕೊಟ್ಬಿಡುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ಕಿನ್ ರಿಲೇಟೆಡ್ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ನರ್ವ್ ರಿಲೇಟೆಡ್ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಐಲ್ಯಾಶಸ್ ಉದ್ದ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಒಂಚೂರು ಬಾದಾಮಿ ಎಣ್ಣೆನ ಅಥವಾ ಅಲೋವೆರಾ ಜೆಲ್ಲನ್ನ ಅಥವಾ ವಿಟಮಿನ್ ಇದೆಲ್ಲಕ್ಕಿಂತ ಬಾದಾಮಿ ಎಣ್ಣೆ ಅಥವಾ ಹರಳೆ ಎಣ್ಣೆನ ದಿನಾಗ್ಲೂ ಹಚ್ಚುತ್ತಾ ಇರಿ, ನಿಮ್ಗೆ ಚೆನ್ನಾಗಿ ಐಲ್ಯಾಶ್ ಬರುತ್ತೆ. ಓಕೆ ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ, ಒಂಚೂರು ಆರೋಗ್ಯದಲ್ಲಿ ಸಮಸ್ಯೆ ಇದೆ, ನಿಮ್ಮ ಎಕ್ಸ್ ನಿಮ್ಮ ಕೆರಿಯರಿಗೆ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಕ್ಸ್ ನಿಮ್ಮ ಕೆರಿಯರ್ ಅನ್ನ ತುಳಿದಿದ್ರು, ಇವಾಗ ನಿಮ್ಮ ಎಕ್ಸ್ ಇಂದಾನೆ ನಿಮ್ಮ ಕೆರಿಯರ್ ಗ್ರೋತ್ ಆಗತ್ತೆ, ಇದು ಸತ್ಯ ಅಂತ ಹೇಳ್ತಿದ್ದಾರೆ. ಹೇಗೆ ನಮ್ಗೆ ಗೊತ್ತಿಲ್ಲ. ನಿಮ್ಮ ಜೀವನ, ನಿಮ್ಮ ಪರಿಸ್ಥಿತಿ, ನಿಮ್ಮ ಶತ್ರುವಿನ ಮನಸ್ಥಿತಿಗೆ ಬಿಟ್ಟಂಥದ್ದು. ಸೊ ಶಿವಾಲಯಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ, ಜ್ಯೋತಿರ್ಲಿಂಗದ ದರ್ಶನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೇದಾರ್ನಾಥ್ ಅಮರ್ನಾಥ್ ಯಾರೋ ಯಾತ್ರೆ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಶಿವನಿಗೆ ಒಂದು ರುದ್ರಾಭಿಷೇಕನ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವನಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವಂಥ ರೀತಿಲಿ ಇನ್ನೊಬ್ರು ಜೀವನನ ಹಾಳು ಮಾಡಿಬಿಟ್ಟು ಎಲ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ, ಮತ್ತೆ ಬದುಕ್ತಾ ಇದ್ದಾರೆ, ಮತ್ತೆ ಜೀವನನ ತುಂಬಾ ಚೆನ್ನಾಗಿ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಲಿ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಅವ್ರ ತರದ ಒಳ್ಳೆಯವ್ರು ಯಾರು ಇಲ್ಲ ಅಂತ. ಬಟ್ ಎಲ್ಲ ಕಾಲದ ಆಟ ಇದೆ. ಸೊ ಕಾಲ ಶಫಲ್ ಆಗ್ತಾನೇ ಇರುತ್ತೆ, ಇವ್ರು ಬಿಟ್ಟು ಅವ್ರು ಯಾರು ಅಂತ ಕರ್ಮ ಹುಡುಕ್ತಾನೆ ಇರುತ್ತೆ. ಆ ಕರ್ಮ ಅವ್ರಿಗೆ ಬಂದಾಗ ನಿಮ್ಗೇನ್ ನೆಗೆಟಿವಿಟಿ ಮಾಡಿದ್ದಾರೆ, ನೀವೇನ್ ಸಫರ್ ಮಾಡಿದೀರಾ ಅಥವಾ ಹೋಲ್ ಫ್ಯಾಮಿಲಿ ಏನ್ ಸಫರ್ ಮಾಡಿದೀರಾ ಅದು ಅವ್ರಿಗೆ ಆಗೇ ಆಗತ್ತೆ. ಇದು ಸತ್ಯ ಇದೆ, ಗಂಟೆ ಕೂಡ ಬರೆಸ್ತಾ ಇದೆ. ಅವ್ರಿಗೆ ಆಗೇ ಆಗತ್ತೆ. ನಿಮ್ಗೆ ಎಲ್ಲಿ ನೆಗೆಟಿವಿಟಿ ಮಾಡಿದಾರೆ ಅದನ್ನ ತೋರಿಸಿದ್ದಾರೆ, ಅದನ್ನ ತೆಗೆಸ್ಕೊಳ್ಳಿ. ಜೊತೆಗೆ ಅವ್ರನ್ನೆಲ್ಲ ನಿಲ್ಸಿ ನಿಮ್ ಜೀವನಕ್ಕೆ ಬರೋದು, ನಿಮ್ ಮನೆಗೆ ಬರೋದು, ನಿಮ್ಮ ಲೈಫ್ ಅಲ್ಲಿ ಅವ್ರು ಆಟ ಆಡೋದಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಅವರು ನೆಗೆಟಿವಿಟಿ ಆಗಿ ನೆಗೆಟಿವ್ ಎನರ್ಜಿ ಆಗಿ ಇನ್ನ ಎಷ್ಟು ವರ್ಷ ಅವ್ರನ್ನ ಸಹಿಸ್ಕೊಳ್ತೀರಾ, ಅವ್ರನ್ನ ನಿಮ್ ಜೀವನದಿಂದ, ನಿಮ್ ಮನೆಯಿಂದ, ನಿಮ್ ಆಲೋಚನೆಗಳಿಂದ ದೂರ ಇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮದನ್ನೆಲ್ಲ ಕದ್ಕೊಂಡು ಹೋಗಿ, ನಿಮ್ಮ ಮಾಹಿತಿನ ಕದ್ಕೊಂಡು ಹೋಗಿ, ನಿಮ್ಮ ಪುಣ್ಯನ ಕದ್ಕೊಂಡು ಹೋಗಿ, ನಿಮ್ಮ ಅದೃಷ್ಟನ ಕದ್ಕೊಂಡು ಹೋಗಿ ಅವ್ರು ಬದುಕ್ತಾ ಇದ್ದಾರೆ. ಸೋ ಕಾಲ್ಡ್ ಸಂಬಂಧಿಕರು ಇರಬಹುದು, ಅಥವಾ ಹಿತಶತ್ರುಗಳು ಇರಬಹುದು, ಅಥವಾ ತುಂಬಾ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇರಬಹುದು. ಇವರನ್ನ ದೂರ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಗುರಿ ಗಮನ ಎಲ್ಲ ನಿಮ್ಮ ಜೀವನದ ಉದ್ಧಾರದ ಕಡೆ ಇರಲಿ. ಸಾಕು ಇನ್ನೊಬ್ಬರನ್ನ ಉದ್ಧಾರ ಮಾಡಿ ನೀವು ಈ ಪರಿಸ್ಥಿತಿ ನೋಡಿದ್ದು. ಓಕೆ, ಚಿಲ್ಡ್ರನ್ಸ್ ನೋಡ್ತಿದ್ದಾರೆ, ಮಕ್ಕಳ ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಲಡ್ಡುನ ಚೆನ್ನಾಗಿ ತಿನ್ನಿ. ಗಣೇಶಂಗೂ ತಿನ್ನಕ್ ಮುಂಚೆ, ಗಣೇಶ ನೀನ್ ಲಡ್ಡು ನಾನು ತಿಂತಿದ್ದೀನಿ ನೋಡು ಅಂದ್ಬಿಟ್ಟು ತಿನ್ನಿ. ಗಣೇಶ ಎಲ್ಲಿದ್ರು ಓಡ್ ಬಂದ ಲಡ್ಡು ಕಿತ್ಕೊಂಡು ತಿಂತಾನೆ. ಓಕೆ, ಸೊ ಈಗ 3 ಕಾರ್ಡ್ ಇಡೋಣ. ಸೊ ನಿಮ್ಗೆ ಏನ್ ಗಣೇಶ ಮಾಹಿತಿ ಕೊಡ್ತಾರೆ ನೋಡೋಣ. ಮೊದಲನೇದು ಎರಡನೇದು, ಇದು ಇಲ್ಲಿ ಬಿದ್ದಿದೆ, ಇದು ಇಲ್ಲೇ ಇಟ್ಬಿಡ್ತೀನಿ. ಮೂರನೇದು, ಸ್ವಲ್ಪ ಜಾಸ್ತಿ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಗೆ ನಿಮ್ಮ ಮನೆಗೆ ತುಂಬಾ ಆಶೀರ್ವಾದ ಇದೆ. ರಿಲ್ಯಾಕ್ಸ್ ಮಾಡಿ, ಟೆನ್ಷನ್ ಮಾಡ್ಕೊಂಬೇಡಿ. ಓಕೆ, ಬ್ಲೆಸ್ಸಿಂಗ್ಸ್ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಗುರುಪ್ರವೇಶ ಕೂಡ ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ನ್ಯೂ ಬಿಗಿನಿಂಗ್ ಇದೆ. ಎಷ್ಟು ಹೇಳಿದ್ರು ಸಂಕಷ್ಟಿ ಮಾಡಲ್ಲ, ಮಾಡಿ ಅನ್ನುವಂಥದ್ದು ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ವಾವ್, ಕೆಪಾಸಿಟಿ ಆಫ್ ಲವ್ ಇದೆ. ಪಾಸಿಟಿವ್ ಔಟ್ಲುಕ್ ಇದೆ. ಪಾಸಿಟಿವ್ ಆಗಿ ಇರಿ. ಓಕೆ, ಪಾಸಿಟಿವ್ ಆಗಿ ಇರಿ. ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಳ್ಳೇದಾಗತ್ತೆ.
ಸಪ್ತಮುಖಿ ಗಣೇಶ ನಿಮ್ ಜೀವನದಲ್ಲಿ ಈಗ ಬರೀ ಬೆಳಕನ್ನೇ ತಂದಿದ್ದಾನೆ. ಗ್ರಹಣ ಎಲ್ಲ ಕಳೆದಾಯ್ತು, ನಿಮ್ ಜೀವನದಲ್ಲಿ ಇದ್ದಿದ್ದು ಸಮಸ್ಯೆ ಎಲ್ಲ 99.9% ದೂರ ಆಯ್ತು. ಬ್ರಹ್ಮಾಂಡವೇ ಆಗಿ ನಿಂತಿರುವಂತ ವಿರಾಟ್ ರೂಪದಲ್ಲಿ ನಿಂತಿರುವಂತ ಗಣೇಶ ನಿಮ್ಗೆ ಎಲ್ಲ ದಿಕ್ಕುಗಳಿಂದನೂ, ದಶ ದಿಕ್ಕುಗಳಿಂದ 8 ದಿಕ್ಕಿದೆ, ಆದ್ರೆ ಇಲ್ಲಿ ದಶ ದಿಕ್ಕು ಅಂತ ಕೇಳಿಸ್ತಾ ಇದೆ. ದಶ ದಿಕ್ಕುಗಳಿಂದನೂ ಕೂಡ ಇನ್ನೆರಡು ದಿಕ್ಕು ಆಕಾಶದಿಂದ ಮತ್ತೆ ಪಾತಾಳದಿಂದ ಇರ್ಬೋದು. ದಶ ದಿಕ್ಕುಗಳಿಂದ ನಿಮ್ಗೆ ಒಳ್ಳೇದ್ ಮಾಡ್ತಿದ್ದಾನೆ, ಕಂಟ್ರೋಲ್ ಅಲ್ಲಿ ಇಟ್ಟಿದ್ದಾನೆ ಲೈಫ್ನ. ತುಂಬಾ ಕೃತಜ್ಞತೆ. ಎಷ್ಟು ಜನ್ಮ ಎತ್ತಿದ್ರು ಈ ಜನ್ಮದ ಕೃತಜ್ಞತೆನ ನೀವು ತೀರ್ಸ್ಕೊಳ್ಳೋದಕ್ಕೆ ಆಗಲ್ಲ. ತುಂಬಾ ದೈವ ಋಣ ಈ ಜನ್ಮದಲ್ಲಿ ನಿಮ್ಗೆ ಬಾಕಿ ಉಳ್ದಿದೆ. ಈ ಜನ್ಮದ ದೈವ ಋಣನ ಯಾವ ಜನ್ಮದಲ್ಲಿ ತೀರಿಸ್ತಿರೋ ಗೊತ್ತಿಲ್ಲ. ಸಾಧ್ಯ ಆದಷ್ಟು ಈ ಜನ್ಮದಲ್ಲೇ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯ ಸುಧಾರಿಸುತ್ತೆ, ಒಳ್ಳೆ ಆರೋಗ್ಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಸನ್ಮಾನ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹರಿಕತೆ ದಾಸರು ಅಂತ ಏನೋ ಕೇಳಿಸ್ತಾ ಇದೆ, ಅವರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಹಿಯಾದ ವಿಚಾರಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಸಿಹಿ ತಿಂಡಿಯಲ್ಲಿ ಫುಡ್ ಪಾಯ್ಸನ್ ಮಾಡಿ ನಿಮ್ಗೆ ಕೊಡ್ತಾರೆ, ಸಾಧ್ಯ ಆದ್ರೆ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಒಳ್ಳೇದಾಗತ್ತೆ. 29-34 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಇನ್ನೋಸೆಂಟ್ ಅಂಡ್ ಎನ್ಲೈಟ್ಮೆಂಟ್ ಅಂತ ಇದೆ. ನಿಮ್ಮ ಮುಗ್ಧ ಭಕ್ತಿಗೆ ಭಗವಂತ ಮಾರು ಹೋಗಿದ್ದಾನೆ ಅನ್ನುವಂಥದ್ದು ಇದೆ. 27-43 ನಂಬರ್ ಇಂಪಾರ್ಟೆಂಟ್ ಅಂತ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇನ್ನ ಹೆಚ್ಚು ಒಳ್ಳೇದಾಗತ್ತೆ, ಇನ್ನ ಹೆಚ್ಚು ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ನಿಮ್ ಜೊತೆ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆಗಳನ್ನೆಲ್ಲವೂ ಕೂಡ ಭಗವಂತ ಈಡೇರಿಸ್ತಾನೆ ಅನ್ನುವಂಥದ್ದು ಇದೆ. ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ನಿನ್ನ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಹೊಸ ವಾಲೆ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ, ಬಂಗಾರ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಭಕ್ತಿಯಿಂದ ಭಗವಂತನಿಗೆ ಒಂದು ಹೂವನ್ನಾದ್ರೂ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಪೈನ್ ಫ್ಲವರ್ ಬರುತ್ತಲ್ಲ, ಪೈನ್ ಅಂದ್ರೆ ಪೈನಾಪಲ್ ತರ ಇನ್ನೊಂದು ಫ್ಲವರ್ ಬರುತ್ತಲ್ಲ, ಆ ಥರದ್ದೇನೋ ಬಿಸ್ನೆಸ್ ಅಥವಾ ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡ್ತಿರೋ ಏನೋ ಅದರ ಎನರ್ಜಿ ಇಲ್ಲಿ ಇದೆ. ಸಮಥಿಂಗ್ ಐ ಡೋಂಟ್ ನೋ, ಬಟ್ ನಿಮ್ಮ ಪ್ರಾರ್ಥನೆ ಎಲ್ಲ ಭಗವಂತನಿಗೆ ತಲುಪಿದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಊಟ ಚೆನ್ನಾಗಿ ತಿನ್ನಿ, ಊಟ ಚೆನ್ನಾಗಿ ತಿನ್ನಿ, ಊಟ ಚೆನ್ನಾಗಿ ತಿಂತಾನೇ ಮಕ್ಳ ಸರಿಯಾಗಿ ಊಟ ಮಾಡ್ರು. ಇವತ್ತು ಮಕ್ಳು ಎನರ್ಜಿ ಜಾಸ್ತಿ ಇದೆ. ಪ್ರೆಗ್ನೆನ್ಸಿ ಯಾರಾದ್ರೂ ಕಾಯ್ತಿದ್ರೆ ಪ್ರೆಗ್ನೆನ್ಸಿ ಬರುತ್ತೆ ಅನ್ನುವಂಥದ್ದು ಇದೆ. ಮಕ್ಳ ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ ಇದೆಲ್ಲ ನೋಡ್ಬೇಡಿ. ನಿಮ್ಮ ಜೀವನದಲ್ಲಿ ನೀವ್ ಹೇಗಿದ್ದೀರಾ ನೋಡಿ. ಸೊ ಜಾಸ್ತಿ ತಿಂದ್ರೆ ಹೊಟ್ಟೆ ಬರುತ್ತೆ, ದಪ್ಪ ಆಗ್ತೀನಿ ಅಂತೆಲ್ಲ ಯೋಚನೆ ಮಾಡ್ಬೇಡಿ. ಚೆನ್ನಾಗಿ ಹಣ್ಣು ತರಕಾರಿನೆಲ್ಲ ತಿನ್ನಿ, ಮೋದಕ ಮಾಡಿಸ್ಕೊಂಡು ತಿನ್ನಿ ಅನ್ನುವಂಥದ್ದು ಇದೆ. ಸೊ ಸಸ್ಯಾಹಾರಿಗಳಾಗಿ ಅನ್ನುವಂಥದ್ದು ಕೂಡ ಇದೆ. ಹೀಲಿಂಗ್ ಬರ್ತಾ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನ ಮಾಡಿ ಬನ್ನಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ನೀವ್ ಯಾರನ್ನೋ ಭೇಟಿ ಮಾಡಕ್ ಹೋದಾಗ ಬೇರೆ ಯಾರೋ ನಿಮ್ಮನ್ನು ಭೇಟಿ ಮಾಡಕ್ ಬರ್ತಾರೆ ಅನ್ನುವಂಥದ್ದು ಇದೆ. ನೀವ್ ಯಾರನ್ನ ಭೇಟಿ ಮಾಡಕ್ ಹೋಗ್ತೀರೋ ಅವರೇ ನಿಮ್ಮನ್ನ ಭೇಟಿ ಮಾಡಿ, ಸೊ ಇಬ್ರು ಕ್ಲಾಶ್ ಆಗಿ ಒಂದೇ ಕಡೆ ಸಿಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ನೀವ್ ಅವ್ರ ಮನೆಗೂ ಹೋಗಲ್ಲ, ಅವ್ರ ನಿಮ್ ಮನೆಗೂ ಹೋಗಲ್ಲ, ಮಧ್ಯದಲ್ಲೇ ಇಬ್ರು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಬಟ್ ಅವ್ರನ್ನ ನೋಡಿ ನೀವ್ ಯೂಟರ್ನ್ ನೋಡಿತಿರೋ, ನಿಮ್ಮನ್ನ ನೋಡಿ ಅವ್ರ ಯೂಟರ್ನ್ ನೋಡಿತಾರೋ ಗೊತ್ತಿಲ್ಲ. ಸೊ ಒಂದು ಯೂಟರ್ನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮಿಬ್ಬರ ಭೇಟಿ ನಿಷಿದ್ಧ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಯಾಕೆ ಅಂತ ಗೊತ್ತಿಲ್ಲ. ಜೊತೆಗೆ ಸಾಕಷ್ಟು ಹೀಲಿಂಗ್ ಬರೋದ್ರಲ್ಲಿ ಇದೆ. ಜೊತೆಗೆ ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕ್ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕೈಗೆ ಒಂಚೂರು ತೊಂದರೆ ಮಾಡ್ತಿದ್ದಾರೆ, ನಿಮ್ಮ ಕೈನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಸೊ ಹೀಲ್ ಮಾಡ್ಕೊಳ್ಳಿ, ಹೀಲ್ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ವಿಶೇಷವಾದಂಥ ಆಶೀರ್ವಾದ, ಮಾರ್ಗದರ್ಶನ ಎಲ್ಲ ಕೂಡ ಇದೆ. ಏನೋ ಒಂದು ನ್ಯೂ ಬಿಗಿನಿಂಗ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಓಂ ಮತ್ತೆ ತ್ರಿಶೂಲ ತರದು ಸಮಥಿಂಗ್ ಏನೋ ಟ್ಯಾಟು ಹಾಕಿಸ್ಕೊಳ್ತೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಗಣೇಶ ತುಂಬಾ ಪ್ರೀತಿಯಿಂದ, ಕರುಣೆಯಿಂದ ನಿಮ್ಮನ್ನ ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ನೋಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ.
ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಅವ್ರ ಆಶೀರ್ವಾದ ಇದೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. 36-41 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಲೈಫನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಬ್ರೇಕನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕಿರುಬೆರಳು, ಯಾರಿಗೋ ಮ್ಯಾರೇಜ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸೊ ನಿಮ್ಮ ಗಾಡಿಗೆ ಒಂದು ಸ್ವಲ್ಪ ದೃಷ್ಟಿಯಾಗಿದೆ, ದೃಷ್ಟಿನ ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗಣೇಶನ ಪಾದಾರವಿಂದಕ್ಕೆ ಒಂದು ನಮನಾನ ಹೇಳಿಬಿಡಿ. ಓಂ ಗಂ ಗಂ ಗಣಪತಿಯೇ ನಮಃ. ಸೊ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಮಾಡ್ತಾನೆ ಇರ್ತಾರೆ, ಕೇಳ್ದಿದ್ರು ಗಣೇಶ ಒಳ್ಳೇದು ಮಾಡ್ತಾರೆ. ಸೊ ಗಣೇಶನ ಆಶೀರ್ವಾದ ವಾಗ್ದೇವಿ ಕುಟುಂಬದ ಮೇಲೆ, ವಸುದೈವಕ ಕುಟುಂಬದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಸೊ ಗಣೇಶ ತುಂಬ ಕೈಂಡ್ ಹಾರ್ಟೆಡ್ ದೇವರದು. ಯಾರು ಏನು ಮಾಡಿದ್ರು, ಯಾವ ರೀತಿ ಗಣೇಶನ ಚಿತ್ರ ಬಿಡಿಸಿದ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮಕ್ಕಳು ಕರೀಲಿ, ವಯಸ್ಸಾದವ್ರು ಕರೀಲಿ, ಯಾರು ಕರೆದ್ರು ಮಕ್ಳಿಗೆ ಮಕ್ಳು ಥರ, ದೊಡ್ಡವ್ರಿಗೆ ದೊಡ್ಡವ್ರ ಥರ, ಸೊ ಹಟ್ಮಾರಿಗಳಿಗೆ ಹಟ್ಮಾರಿ ಥರ ಎಲ್ಲ ರೀತಿಲೂ ಇರ್ತಾರೆ. ಸೊ ಶತ್ರುಗಳಿಗೂ ಕೂಡ ಅವರು ಭಯಂಕರವಾಗಿ ಇದ್ದಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಣೇಶನ ಕುರಿತು ತಪಸ್ ಮಾಡ್ತಿರೋ ಅಥವಾ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತಿರೋ ಮಾಡಿ, ಇದು ನಿಮ್ಗೆ ಒಳ್ಳೇದಾಗತ್ತೆ. ಸೊ ನನ್ನ ಗಣೇಶ ಇರೋದಕ್ಕೆ ನಾನು ಇನ್ನೂ ಬದುಕಿದ್ದೀನಿ, ಅದಂತೂ ಸತ್ಯ. ಈ ರೀಡಿಂಗನ್ನು ನನ್ನ ಮುದ್ದು ಗಣಪನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ, ಗಣೇಶನೇ ನನಗೆ ಗುರುವಾಗಿ, ಅರಿವಾಗಿ, ಗುರುವಿನ ಗುರುವಾಗಿ ನಿಂತಿರೋದಕ್ಕೆ ಧನ್ಯವಾದನ ಈ ಸಂದರ್ಭದಲ್ಲಿ ನಾನು ಆತ್ಮಪೂರ್ವಕವಾಗಿ ತಿಳಿಸ್ತೀನಿ. ನೀವು ಕೂಡ ನಿಮ್ಮ ನಿಮ್ಮ ಇಷ್ಟದ ಗಣೇಶನ ರೂಪಗಳಿಗೆ ಧನ್ಯವಾದನ ತಿಳಿಸ್ಬಿಡಿ. ನಾನಿಲ್ಲಿ ವಿರಾಟ್ ರೂಪಿ ಗಣೇಶನ ಆಶೀರ್ವಾದನ ಬೇಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.